ನಮಸ್ಕಾರ ಪ್ರಿಯ ಓದುಗರೆ, ಅರುಣಾನುರಾಗದ 4ನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಅಂತೂ ಇಂತೂ ಜನಜಂಗುಳಿಯ ಮಧ್ಯೆ ನಡೆದು ಅರುಣ ಆಫೀಸ್ ತಲುಪಿದ್ದಳು. ಹಾಯ್ ಅರುಣ, ಅಂಕಲ್ ಹೇಗಿದ್ದಾರೆ? ನಾನು ಕಾಲ್ ಮಾಡಿದ್ದೆ, ವರು ಎಲ್ಲ ವಿಷಯವನ್ನ ಹೇಳಿದಳು ಎಂದು ಕಾಫಿ ಕುಡಿಯುತ್ತಾ ಕ್ಯಾಂಟೀನಿಂದ ಎದುರಾದಳು ಗೆಳತಿ ಪೂಜಾ. ಹ್ಞೂ ಕಣೆ, ಈಗ ಚೆನ್ನಾಗಿದ್ದಾರೆ. ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಅಪ್ಪನಿಗೆ ಹಾರ್ಟ್ ಸರ್ಜರಿ ಆಗಬೇಕಂತೆ. ಏನಿಲ್ಲ ಅಂದರೂ 5-6 ಲಕ್ಷ ಖರ್ಚಾಗುತ್ತೆ ಕಣೆ. ಅದೇ ಯೋಚನೆ, ಏನು ಮಾಡಬೇಕು ಒಂದೂ ಗೊತ್ತಾಗ್ತಿಲ್ಲ ಎಂದಳು ಅರುಣ ಕಣ್ ತುಂಬಿಕೊಂಡು. ಚಿಲ್ ಬೇಬಿ, ಎಲ್ಲ ಸರಿ ಹೋಗುತ್ತೆ. ದೇವರು ಒಂದು ದಾರಿ ಮಾಡ್ತಾನೆ, ಟೆನ್ಷನ್ ತಗೋಬೇಡ. ಬಾ, ನೀನು ಕಾಫಿ ಕುಡಿ, ಮೈಂಡ್ ಫ್ರೆಶ್ ಆಗುತ್ತೆ ಎನ್ನುತ್ತಾ ಕ್ಯಾಂಟೀನ್ ಒಳಗಡೆ ನಡೆದರು. ಹಾಯ್ ಪೂ, ಹೊಸ ದನಿ ಕೇಳಿ ತಿರುಗಿ ನೋಡುತ್ತಾ, ಇವನು ಯಾರೇ, ಎಲ್ಲರೂ ಎದುರಿಗೆ ಪೂ ಅಂತಾನೆ, ಇಷ್ಟು ಕ್ಲೋಸ್ ಇರೋರು ಯಾರು ಎಂದಳು ಅರುಣ. ಹೇ, ಅವನು ನನ್ನ ಬಾಯ್ ಫ್ರೆಂಡ್ ಕಣೆ, ದಡ್ಡ. ಲವ್ ಮಾಡು ಅಂತ ಹಿಂದೆ ತಿರುಗ್ತಿದ್ದಾನೆ. ಅವನು ನೋಡಿದರೆ ಒಳ್ಳೆ ಬಕ್ರಾ ಥರ ಇದ್ದಾನೆ. ನಾನು ಲವ್ ಮಾಡೋದ? ಸುಮ್ಮನೆ ಇದೆಲ್ಲ ಟೈಮ್ ಪಾಸ್ ಎನ್ನುತ್ತಾ ಅರುಣಾಳಿಗೆ ಮಾತ್ರ ಕೇಳುವಂತೆ ಹೇಳಿ ಕಣ್ಣು ಹೊಡೆಯುತ್ತಾ, ಹಾಯ್ ರಾಜೇಶ್, ಬನ್ನಿ ಎಂದಳು ಪೂಜಾ. ಸರಿ, ನಾನಿನ್ನು ಬರ್ತೀನಿ. ನೀನು ಮಾತಾಡಿಕೊಂಡು ಬೇಗ ಒಳಗೆ ಬಾ. ಮ್ಯಾನೇಜರ್ ನೋಡಿ ಕ್ಯಾಬಿನಲ್ಲಿ ನೀನು ಇಲ್ಲ ಅಂದರೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾನೆ ಎಂದು ಎದ್ದು ಹೊರಡಲು ಅನುವಾದಳು ಅರುಣ. ಹೇ, ಕೂತ್ಕೊಳ್ಳೆ, ಹೋಗೋಣ ಎಂದು ಕೈ ಹಿಡಿದು ಕೂರಿಸಿಕೊಂಡಳು ಪೂಜಾ. ರಾಜೇಶ್, ಶೀಸ್ ಅರುಣ, ಮೈ ಬೆಸ್ಟ್ ಫ್ರೆಂಡ್ ಎಂದಳು ಪರಸ್ಪರ ಪರಿಚಯ ಮಾಡಿಕೊಡುತ್ತಾ. ಹಾಯ್ ಮೇಡಮ್ ಎಂದು ಹಲ್ಲು ಗಿಂಜುತ್ತಾ ಕೈ ಕೊಟ್ಟನು ರಾಜೇಶ್. ಅವನ ಆ ನಗು, ಹರಳೆಣ್ಣೆ ಹಚ್ಚಿ ಸೈಡ್ ಕ್ರಾಪ್ ತೆಗೆದು ಬಾಚಿರೋ ಹೇರ್ ಸ್ಟೈಲ್, ಹಣೆಗೆ ಇಟ್ಟಿರೋ ತಿರುಪತಿ ನಾಮ, ನಾಚಿಕೆಯಿಂದ ತಲೆ ತಗ್ಗಿಸಿ ಮಾತಾಡೋದು, ಟೈ ಇನ್ ಶರ್ಟ್ ಮಾಡಿರೋ ರೀತಿ ನೋಡಿನೇ ನಗು ತಡೆಯೋಕೆ ಆಗದೆ ನಮಸ್ಕಾರ ಅಂದ್ಲು ಅರುಣ. ಟಿಫಿನ್ ಮಾಡಿದ್ರ ಪೂ, ಏನಾದರೂ ತಿಂತೀರಾ ಎಂದನು ನಗುತ್ತಾ. ನೋ ರಾಜೇಶ್, ನಮ್ಮದು ಆಯಿತು. ನೀವು ತಿನ್ಕೊಂಡು ಆಫೀಸ್ಗೆ ಬನ್ನಿ, ನಾವು ಹೊರಡ್ತೀವಿ, ಟೈಮ್ ಆಯಿತು ಎಂದು ಅವನ ಕೈ ಮುಟ್ಟಿದಳು ಪೂಜಾ. ಆ ಸ್ಪರ್ಶಕ್ಕೆ ಕರೆಂಟ್ ಶಾಟ್ ಹೊಡೆದವನಂತೆ ಕೂತಿದ್ದ ರಾಜೇಶ್. ವೇಟರ್, ನಮ್ಮದು ಬಿಲ್ ಕೊಡಿ ಎಂದಳು ಪೂಜಾ. ಅಯ್ಯೋ ಪೂ, ನಾನಿಲ್ವಾ, ನಾನು ಬಿಲ್ ಪೇ ಮಾಡ್ತೀನಿ, ನೀವು ಹೋಗಿ ಎಂದನು ರಾಜೇಶ್. ಥ್ಯಾಂಕ್ಸ್ ರಾಜೇಶ್ ಎಂದು ರಾಗವಾಗಿ ಹೇಳಿ ಬಾಯ್ ಮಾಡಿ ಹೊರಟಳು ಪೂಜಾ. ಅವಳು ಮುಟ್ಟಿದ ಕೈಯನ್ನೇ ಸವರಿಕೊಳ್ಳುತ್ತಾ ಟೀ ಕುಡಿತಾ ಕೂತಿದ್ದ ಈ ರಸಿಕ ದಡ್ಡ ಮಹಾಶಯ. ಏನೇ ಪೂಜಾ ಇದು, ಪಾಪ ಅಲ್ವಾ ಅವರು, ಹೀಗೆಲ್ಲ ಫ್ಲರ್ಟ್ ಮಾಡಬಾರ್ದು ಎಂದಳು ಅರುಣ. ಸುಮ್ಮನಿರೆ, ಇಂಥ ಜೊಲ್ಲು ಪಾರ್ಟಿಗಳಿಗೆಲ್ಲ ಹೀಗೆ ಮಾಡಿ ನಮಗೆ ಬೇಕಾದಾಗೆ ಉಪಯೋಗಿಸ್ಕೊಳ್ಬೇಕು. ಹೆಣ್ಮಕ್ಳು ಅಂದರೆ ಜೊಲ್ಲು ಸುರಿಸ್ಕೊಂಡು ಲವ್ ಅಂತ ಬಂದ್ಬಿಡ್ತವೆ. ನೀನು ಓಲ್ಡ್ ಮಾಡೆಲ್, ನಿಂಗೇನು ತಿಳಿಯಲ್ಲ. ಅಮ್ಮ ತಾಯಿ ಎಂದು ಕೈ ಮುಗಿದು, ನನಗೆ ತಿಳಿಯೋದೇ ಬೇಡ, ನಾನು ಹೀಗೆ ಇರ್ತೀನಿ, ಬಾ ಹೋಗೋಣ ಎಂದು ತಮಾಷೆ ಮಾಡಿಕೊಳ್ಳುತ್ತಾ ತಮ್ಮ ತಮ್ಮ ಜಾಗಕ್ಕೆ ಹೋಗಿ ಕೆಲಸ ಶುರು ಮಾಡಿಕೊಂಡರು. ಕೆಲಸದ ಮಧ್ಯೆ ರೋಡಿನಲ್ಲಿ ನಡೆದ ಘಟನೆಯೇ ಕಣ್ಮುಂದೆ ಬರುತ್ತಿತ್ತು ಅರುಣಾಗೆ. ಏನು ಜನ, ಥೂ, ಒಂಚೂರು ಮನುಷ್ಯತ್ವನೇ ಇಲ್ಲ. ಇಂಥವ್ರನ್ನೆಲ್ಲ ನಡು ರೋಡಲ್ಲಿ ಕಟ್ಟಾಕಿ ಸುಡಬೇಕು, ಆವಾಗಲೇ ಬುದ್ಧಿ ಬರೋದು. ಮನುಷ್ಯರನ್ನ ಪ್ರಾಣಿ ಥರ ನೋಡೋ ಜನರನ್ನ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಮೃಗಗಳ ಥರ ವರ್ತಿಸೋರಿಗೆ ಮನುಷ್ಯತ್ವ ಎಲ್ಲಿಂದ ಬರಬೇಕು? ಕಾಡೋ ಮೃಗಗಳವರು. ಥೂ ಎಂದು ಬೈಕೊಳ್ತಾ ಇದ್ದವಳನ್ನು ಗಮನಿಸಿ, ಏನಾಯ್ತೆ, ಯಾರನ್ನೋ ಬೈಕೊಳ್ತಾ ಇದೆಯಾ ಎಂದು ಕೇಳಿದಳು ಪೂಜಾ. ಹ್ಞೂ ಕಣೆ ಎನ್ನುತ್ತಾ ಆಫೀಸಿಗೆ ಬರುವಾಗ ನಡೆದಿದ್ದೆಲ್ಲವನ್ನ ವಿವರಿಸಿದಳು ಅರುಣ. ವಾವ್, ಏನು ಹೇಳ್ತಿದ್ಯಾ? ಛೇ, ಮೈ ಬ್ಯಾಡ್ ಲಕ್. ನಾನು ನೋಡಬೇಕಿತ್ತು ಕಣೆ, ನಿಜವಾದ ಗರ್ಡ್ಸ್ ಇರೋನವನು. ಹೇಗಿದ್ದಾನೆ ಅವನು ಎಂದಳು ಕುತೂಹಲದಿಂದ. ಹೇ ಹುಚ್ಚಿ, ನಿಂಗೇನಾಗಿದೆಯೇ? ಆ ಕಾಡು ಮನುಷ್ಯನನ್ನ ಗರ್ಡ್ಸ್ ಇರೋನಂತೀಯ? ಒಬ್ಬರಿಗೆ ಹಿಂಸೆ ಮಾಡೋದು ಗಂಡಸ್ತನನಾ? ನಿಂಗೆ ಹುಚ್ಚು ಕಣೆ ಎಂದಳು ಅರುಣ. ಹೇ, ಅದೆಲ್ಲ ಬಿಡು, ನೋಡೋಕ್ಕೆ ಹೇಗಿದ್ದಾನೆ ಅವನು? ಒಳ್ಳೆ ಹೀರೋ ಥರ ಇದ್ದಾನಾ ಪ್ರಶ್ನಿಸಿದಳು ಪೂಜಾ. ನಾನು ನೋಡಲಿಲ್ಲ ಕಣೆ, ಜನಗಳ ಗುಂಪಿನ ಮಧ್ಯೆ ಅವನು ಕಾಣಿಸ್ಲಿಲ್ಲ, ಹಿಂಬದಿಯಿಂದ ನೋಡಿದೆ ಅಷ್ಟೇ ಎಂದಳು ಅರುಣ. ಛೇ, ಮಿಸ್ ಆಯಿತೆ ಎಂದು ಸಪ್ಪೆ ಮೋರೆ ಹಾಕಿಕೊಂಡು ಹೋದಳು ಪೂಜಾ. ಅರುಣ ಮಾತ್ರ ಆ ದುಷ್ಟರ ಕೈಯಲ್ಲಿ ಸಿಕ್ಕಿ ಪ್ರಾಣ ಭೀತಿಯಲ್ಲಿ ಇದ್ದ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡುತ್ತಲೇ ಕೂತಿದ್ದಳು. ಮೇಡಮ್, ಸರ್ ಕ್ಯಾಬಿನ್ಗೆ ಕರೀತಿದ್ದಾರೆ. ರಾಜ್ ಕನ್ಸ್ಟ್ರಕ್ಷನ್ದು ಫೈಲ್ ತಗೊಂಡು ಹೋಗಬೇಕಂತೆ ಎಂದ ಫ್ಯೂನ್ ಧ್ವನಿ ಅವಳನ್ನು ಎಚ್ಚರಿಸಿತ್ತು. 2ನೇ ಬಾರಿ ಮೇಡಮ್ ಮೇಡಮ್ ಎಂದು ಕೂಗಿದಾಗ, ಹಾಂ ಫೈಲಾ, ಓಕೆ ತಗೊಂಡು ಹೋಗ್ತೀನಿ ಎಂದು ದಡಬಡಾಯಿಸುತ್ತಾ
ಎದ್ದು ಮ್ಯಾನೇಜರ್ ಕ್ಯಾಬಿನ್ ಕಡೆ ಹೊರಟಳು ಅರುಣ. ಸೂರ್ಯ, ಈ ಕೆಲಸ ನೀನು ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಈ ಜಗತ್ತಲ್ಲಿ ನಾನು ನಂಬೋದು ನಿನ್ನ ಮಾತ್ರನೇ. ಸುಮ್ಮನೆ ಕಣ್ಣಲ್ಲಿ ತೋರಿಸಿದ್ದನ್ನು ಮಾಡೋ ಅಂಥ ನಿಪುಣ ನೀನು. ಹೆಮ್ಮೆ ನನಗೆ. ನೀನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಸಂತೋಷ ಆಗ್ತಾ ಇದೆ. ಇದಕ್ಕೆ ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಈ ಪೇಪರ್ಸ್ಗೆ ಸೂರ್ಯ ಎಂದು ಪೇಪರ್ಗಳನ್ನೇ ಆಸೆಗಟ್ಟಿನಿಂದ ನೋಡುತ್ತಾ ಮುತ್ತಿಟ್ಟನು ರಮಣ. ನೀನು ನನ್ನ ಆಸೆ ನೆರವೇರಿಸಿದೆ, ನಿಂಗೇನು ಬೇಕು ಕೇಳು ಸೂರ್ಯ ಎಂದು ತಬ್ಬಿ ಬೆನ್ನು ತಟ್ಟಿದ ವೆಂಕಟರಮಣ. ಅಣ್ಣ, ತಂದೆ ತಾಯಿ ಇಲ್ಲದೆ ಇರೋ ನನ್ನಂಥ ಅನಾಥನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದೀರಾ. ಹೆತ್ತವರೇ ನನ್ನ ಬೀದಿಲಿ ಬಿಸಾಕಿ ಹೋದರು. ನೀವು ನನಗೆ ರಕ್ಷಣೆ ಕೊಟ್ಟು ಕಾಪಾಡಿ ಈ ಜೀವಕ್ಕೆ ಒಂದು ನೆಲೆ ಕೊಟ್ಟಿದ್ದೀರಾ. ಇದು ನಿಮ್ಮ ಜೀವ. ನೀವು ಕೇಳಿದರೆ ಜೀವನ ಕೊಡ್ತೀನಿ. ಈ ಪೇಪರ್ಸ್ ಯಾವ ಮಹಾ ಅಣ್ಣ ಎಂದನು ಸೂರ್ಯ ಅಭಿಮಾನದಿಂದ. ಸೂರ್ಯನ ಮಾತು ಕೇಳಿ ರಮಣನಿಗೆ ಸಂತೋಷವಾಗಿ, ಬಾರೋ ನನ್ನ ತಮ್ಮ ಬಾರೋ ಎಂದು ಗಟ್ಟಿಯಾಗಿ ಸೂರ್ಯನ ತಬ್ಬಿಕೊಂಡನು. ಇವತ್ತು ನನ್ನ ತಮ್ಮ ಮಾಡಿರೋ ಕೆಲಸಕ್ಕೆ ನಾನೇ ಸರ್ವ್ ಮಾಡ್ತೀನಿ ಅವನಿಗೆ. ಹೇ, ಬಾಟಲ್ ಗ್ಲಾಸ್ ತಾರೋ ಎಂದ ಹುಡುಗನನ್ನು ಕರೆದು. ತಗೋ ತಮ್ಮ ಎಂದು ವಿಸ್ಕಿ, ಐಸ್, ವಾಟರ್ ಮಿಕ್ಸ್ ಮಾಡಿ ಸೂರ್ಯನ ಕೈಗಿತ್ತು ತಾನು ಒಂದು ಗ್ಲಾಸ್ ತಗೊಂಡು ಚಿಯರ್ಸ್ ಎಂದನು ರಮಣ. ಚೆನ್ನಾಗಿ ಕುಡಿದು ತಿಂದು, ಹುಡುಗ್ರ ನಿಮಗೆ ಎಷ್ಟು ಬೇಕೋ ಕುಡೀರಿ, ತಿನ್ನಿ, ಇವತ್ತು ನಿಮ್ಮ ದಿನ, ಎಂಜಾಯ್ ಮಾಡಿ ಎಂದ ವೆಂಕಟರಮಣ. ಹುಡುಗರು ಕುಣಿದು ತಿಂದು ಕುಣಿದು ಕುಪ್ಪಳಿಸಿ ಅಲ್ಲೇ ಮಲಗಿದರು. ಹಾಯ್ ಮಿಸ್ಟರ್ ಮಂಜುನಾಥ್ ಎನ್ನುತ್ತಾ ಡಾಕ್ಟರ್ ಸಂಜಯ್ ವಾರ್ಡಿನ ಒಳಗೆ ಬಂದರು. ಆಗ ತಾನೇ ಎದ್ದು ಕೂತಿದ್ದ ಮಂಜುನಾಥ್ ಅವರು, ಹೋ ಡಾಕ್ಟರ್, ನಮಸ್ಕಾರ, ಬನ್ನಿ ಎನ್ನುತ್ತಾ ಕೈ ಜೋಡಿಸಿದರು. ಅಯ್ಯೋ, ನೀವು ಕೈ ಮುಗಿಯದೆ ಬಿಡಲ್ವಾ ಎನ್ನುತ್ತಾ ಪ್ರೀತಿಯಿಂದ ಮಾತನಾಡುತ್ತಾ ಚೆಕಪ್ ಮಾಡಿದರು ಡಾಕ್ಟರ್ ಸಂಜಯ್. ಅದು ಹಾಗಲ್ಲ ಡಾಕ್ಟರ್, ನನ್ನ ಪ್ರಾಣ ಉಳಿಸಿರೋ ನೀವು ದೇವರ ಸಮಾನ. ನಿಮಗೆ ಕೈ ಮುಗಿದೆ ಹೇಗೆ ಇರಲಿ ಎಂದರು ಮಂಜುನಾಥ್. ಅವರ ಕೈಗಳನ್ನು ಹಿಡಿದು, ಮಂಜುನಾಥ್ ಅವರೇ, ನನ್ನ ಕೆಲಸನೇ ಅದು, ಅದಕ್ಕೆಲ್ಲ ದೇವ್ರನ್ನ ಮಾಡಿದರೆ ಹೇಗೆ ಎಂದರು ಸಂಜಯ್. ಇರ್ಬೋದು ಡಾಕ್ಟ್ರೇ, ಆದರೆ ನಮಗೆ ನೀವು ದೇವ್ರ ಥರ ಬಂದ್ರಿ ಅವತ್ತು. ಇಲ್ಲಾಂದರೆ ನನ್ನ ಹೆಂಡತಿ ಮಕ್ಕಳು ಅನಾಥ ಆಗ್ತಿದ್ರು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದರು ಮಂಜುನಾಥ್. ನೋಡಿ ಮಂಜುನಾಥ್, ನಾನೇನು ಮಾಡಿಲ್ಲ, ಅದು ನನ್ನ ಕರ್ತವ್ಯ. ನಾನು ಡಾಕ್ಟರ್ ಆಗಿ ನನ್ನ ಕೆಲಸ ನಾನು ಮಾಡಿದೆ ಅಷ್ಟೇ ಎಂದರು ಡಾಕ್ಟರ್ ವಿನಯದಿಂದ. ಇದು ನಿಮ್ಮ ದೊಡ್ಡ ಗುಣ ಡಾಕ್ಟರ್ ಎಂದರು ಮಂಜುನಾಥ್. ಮೇಡಮ್, ಊಟ ಕೊಟ್ರಾ ಪ್ರಶ್ನಿಸಿದರು. ಹ್ಞೂ ಸರ್, ಊಟ ಮಾಡಿದ್ರು, ಮಾತ್ರೆ ಕೊಡಬೇಕು ಈಗ ಎಂದರು ಲಕ್ಷ್ಮಿ. ಸರಿ, ಫ್ರೂಟ್ಸ್ ಕೊಡಿ, ದ್ರಾಕ್ಷಿ ಕಿತ್ತಳೆ ಕೊಡಬೇಡಿ, ಹುಳಿ ಕೆಮ್ಮಾಗುತ್ತೆ ಎನ್ನುತ್ತಾ ನರ್ಸ್ ಇಂಜೆಕ್ಷನ್ ಕೊಡಿ ಎಂದರು. ಸರ್, ಇವತ್ತಿಗೆ ಇಲ್ಲಿ ಟ್ರೀಟ್ಮೆಂಟ್ ಮುಗೀತು, ನಾಳೆ ಮನೆಗೆ ಹೋಗ್ತೀರಾ? ಸುಮ್ಮನೆ ಬೇಡದ ವಿಷಯಕ್ಕೆ ಟೆನ್ಷನ್ ಆಗೋದಾಗ್ಲಿ, ಮಾತ್ರೆ ತಗೊಳ್ಳದೆ ಇರೋದಾಗ್ಲಿ ಮಾಡಬಾರ್ದು. ಇದರ ಜೊತೆ BP ಟ್ಯಾಬ್ಲೆಟ್ಸ್ ಕೂಡ ತಗೋಬೇಕು, ಆಯಿತಾ? ಮತ್ತೆ ವಾರಕ್ಕೆ ಒಂದ್ಸತಿ ಬಂದು ಮಂತ್ಲಿ ಚೆಕಪ್ ಮಾಡಿಸ್ಬೇಕು ಎಂದು ನಗುತ್ತಾ ಮಾತಾಡ್ತಾ ಇದ್ರು ಡಾಕ್ಟರ್ ಸಂಜಯ್. ಯಾವ ಜನ್ಮದ ಋಣನೋ ಏನೋಪ್ಪ, ಈ ಜನ್ಮದಲ್ಲಿ ನಮಗೆ ಸಿಕ್ಕಿದ್ದೀರಾ, ನಾವು ನಿಮಗೆ ಋಣಿಯಾಗಿರಬೇಕು ಅಂದರು ಲಕ್ಷ್ಮಿ. ಸರಿ, ಟ್ಯಾಬ್ಲೆಟ್ಸ್ ತಗೊಂಡು ಆರಾಮಾಗಿ ಮಲ್ಕೊಳ್ಳಿ, ನಾನು ಮನೆಗೆ ಹೋಗೋ ಟೈಮ್ ಆಯಿತು. ಮತ್ತೆ ನೀವು ಮನೆಗೆ ಹೋದ್ಮೇಲೆ ಮರ್ತು ಬಿಡಬೇಡಿ ಈ ಬಡ ಡಾಕ್ಟರ್ನ ಅಂತ ಕಿಚಾಯಿಸ್ತಾ ಕತ್ತಲ್ಲಿ ತೂಗಾಡುತ್ತಿದ್ದ ಸ್ಟೆಥೋಸ್ಕೋಪನ್ನು ಕೈಗೆತ್ತಿಕೊಳ್ಳುತ್ತಾ ಹೊರ ನಡೆದರು ಡಾಕ್ಟರ್ ಸಂಜಯ್. ಡಾಕ್ಟ್ರೇ, ನೀವು ನಿಮ್ಮ ಹೆಂಡತಿ ನಮ್ಮ ಮನೆಗೆ ಬನ್ನಿ ಒಂದ್ಸಾರಿ ಅಂದರು ಮಂಜುನಾಥ್. ಹೋಗೋದಿದ್ದ ಡಾಕ್ಟರ್, ನಾನು ಅಷ್ಟು ವಯಸ್ಸಾಗಿರೋ ಥರ ಕಾಣಿಸ್ತೀನಾ ಎಂದು ನಕ್ಕರು ಸಂಜಯ್. ಯಾಕಪ್ಪ ಎಂದು ಆಶ್ಚರ್ಯದಿಂದ ಕೇಳಿದರು ಮಂಜುನಾಥ್. ನನಗಿನ್ನೂ ಮದುವೆನೇ ಆಗಿಲ್ಲ ಸರ್, ಎಲೆ ಅಡಿಕೆ ಮಡಿಸಿಕೊಡೋರಿಗಾಗಿ ವೆಯ್ಟಿಂಗ್ ಎಂದರು ನಗುತ್ತಾ. ನೀವು ಸಿಂಗಲ್ ಅನ್ನೋದನ್ನ ನಂಬೋದು ಕಷ್ಟ ಬಿಡಿ ಅಂತ ತಮಾಷೆ ಮಾಡಿದ್ಲು ವರುಣ. ಹೇ, ನೀನಿನ್ನು ಚಿಕ್ಕ ಹುಡುಗಿ, ಸುಮ್ಮನಿರೆ ಎಂದು ತಲೆ ಮೇಲೆ ಮಟ್ಟುಕುತ್ತಾ ನಕ್ಕರು ಲಕ್ಷ್ಮಿ. ನಿಮ್ಮ ತಂದೆ ತಾಯಿನಾದರೂ ಕರ್ಕೊಂಡು ಬನ್ನಿ ಎಂದರು ಮಂಜುನಾಥ್. ಕಣ್ಣಲ್ಲಿ ನೀರು ಜಾರಿತ್ತು ಡಾಕ್ಟರ್ ಸಂಜಯ್ಗೆ. ನಂಗೆ ಯಾರೂ ಇಲ್ಲ ಸರ್, ಅಪ್ಪ ಅಮ್ಮ ಇಬ್ಬರು ನಾನು ಚಿಕ್ಕ ಹುಡುಗ ಇದ್ದಾಗಲೇ ಹೃದಯದ ಸಂಬಂಧಿ ಕಾಯಿಲೆಯಿಂದಾಗಿ ತೀರ್ಕೊಂಡ್ರು. ಅವತ್ತಿಂದಾನೇ ನಾನು ಡಾಕ್ಟರ್ ಆಗಬೇಕು, ಅದು ಹೃದಯ ಸಂಬಂಧಿ ಡಾಕ್ಟರ್ ಆಗಬೇಕು ಅನ್ನೋ ಛಲ ಹುಟ್ಟಿದ್ದು. ಡಾಕ್ಟರ್ ಆಗಿ ಎಷ್ಟೇ ಪೇಷಂಟ್ಗಳಲ್ಲಿ ನಮ್ಮ ಅಪ್ಪ ಅಮ್ಮನ ಕಾಣ್ತಾ ಇದ್ದೀನಿ ಎಂದು ಸ್ಟೆಚ್ ತೆಗೆದು ಕಣ್ಣೀರು ಒರೆಸಿಕೊಂಡರು. ಜಾರಿದ ಕಂಬನಿ ಯಾರಿಗೂ ಕಾಣದ ಹಾಗೆ. ಹಾಗ್ಯಾಕಪ್ಪ ಅನ್ಕೋತೀಯಾ, ನಾವಿದ್ದೀವಲ್ವಾ ಇನ್ಮೇಲೆ, ನಾವೇ ನಿಂಗೆ ಇಲ್ಲ, ನಿಂಗೆ ಬೇಕಾದಾಗ ನಮ್ಮನೆಗೆ ಬಾ ಅಂತ ಭುಜ ತಟ್ಟಿ ಸಮಾಧಾನ ಮಾಡಿದರು ಮಂಜುನಾಥ್. ಸರಿ ಅಂಕಲ್, ನೀವು ಮಲಗಿ, ನಾನು ಮನೆಗೆ ಹೋಗ್ತೀನಿ, ನಾಳೆ ಬಂದು ನೋಡ್ತೀನಿ. ಗುಡ್ ನೈಟ್ ಆಲ್ ಎನ್ನುತ್ತಾ ಹೊರ ನಡೆದರು ಡಾಕ್ಟರ್ ಸಂಜಯ್. ಅವರು ಹೊತ್ತ ಹೋದ ಬಳಿಕ, ಪಾಪ ಒಳ್ಳೆಯವರಿಗೆ ದೇವರು ಹೀಗೆ ಮೋಸ ಮಾಡೋದು,
ಕೆಟ್ಟವರಿಗೆ ದಂಡಿಗಟ್ಟಲೆ ಒಳ್ಳೆಯದು ಮಾಡ್ತಾನೆ, ದೇವರೂ ಪ್ರಳಯ ಅಂತಕ ಅಂತ ಅನ್ನುತ್ತಾ ನಿದ್ದೆ ಮಾಡಲೆಂದು ಮಗ್ಗಲು ಬದಲಾಯಿಸಿದರು ಮಂಜುನಾಥ್. ಕತೆ ಮುಂದುವರಿಯುವುದು. ಲೇಖಕರು ಲಾವಣ್ಯ ಪರಮೇಶ್.